ನಾನು ಸಂಜೆಯಿಂದ ಲಾಗ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ನಂದೆಲ್ಲ ಕೆಲಸ ಮುಗಿಸ್ಕೊಂಡೆ. ಹೂವು ಕಟ್ಟೋದು ಮತ್ತು ಮನೆ ಕೆಲಸ ಎಲ್ಲ ಮುಗೀತು. ನೈಟ್ಗೆ ಅಡುಗೆ ಒಂದು ಮಾಡ್ಕೊಳೋದಿದೆ. ಇವತ್ತು ಬೇಗ ಮುಗೀತು, ಯಾಕೆಂದರೆ ನನ್ನ ಮಗ ಊರಿಗೆ ಹೋಗಿದ್ದಾನೆ. ನಮ್ಮ ಹಸ್ಬೆಂಡು ಮತ್ತು ಮಗ ಇಬ್ಬರು ಊರಲ್ಲಿ ಹಬ್ಬ ಇದೆ, ಗಂಗಮ್ಮನ ಹಬ್ಬ ಅಂತ, ಅಲ್ಲಿಗೆ ಹೋಗಿದ್ದಾರೆ. ನಮ್ಮ ಮಕ್ಳಿಗೆಲ್ಲ ಸ್ಕೂಲ್ ಇತ್ತಲ್ಲ, ಎಕ್ಸಾಮ್ನ ಮುಗ್ದಿರಲಿಲ್ಲ. ಅದಕ್ಕೋಸ್ಕರ ನಾನು ಮತ್ತು ನನ್ನ ಮಕ್ಕಳು ಮನೆಯಲ್ಲೇ ಇದ್ದೀವಿ. ಅವರು ಹೋಗಿಲ್ಲ. ಲಾಸ್ಟ್ ಟೈಮ್ ಅವರು ಹೋಗಿದ್ದರು, ಈ ಟೈಮ್ ನನ್ನ ಮಗ ಮತ್ತು ನಮ್ಮ ಹಸ್ಬೆಂಡ್ ಇಬ್ಬರು ಹೋಗಿದ್ದಾರೆ. ಈಗ ನಂದು ಹೂವು ಎಲ್ಲ ಕಟ್ಟಿ ಮುಗಿಸ್ಕೊಂಡು ಮನೆಯೆಲ್ಲ ಕ್ಲೀನ್ ಮಾಡಿ ಇಟ್ಕೊಂಡೆ. ಇವರು ರೆಡಿ ಆದರು. ಇವಾಗ ಸ್ವಲ್ಪ ಆಚೆ ಹೋಗೋದಿದೆ, ಹಬ್ಬಕ್ಕೆ ಸ್ವಲ್ಪ ಶಾಪಿಂಗ್ ಮಾಡೋದಿದೆ, ಅದಕ್ಕೆ ಆಚೆ ಹೋಗ್ತಾ ಇದ್ದೀವಿ. ಆಮೇಲೆ ಮತ್ತೆ ನೈಟ್ ಬಂದು ಅಡುಗೆ ಮಾಡ್ಕೊಬೇಕು. ನಾನೇನು ಮಾಡಿಲ್ಲ. ಬೆಳಗ್ಗೆ ಮಾಡಿದ್ದೇ ಇತ್ತು ಮಧ್ಯಾಹ್ನಕ್ಕೆ, ಅದನ್ನೇ ತಿನ್ಕೊಂಡ್ವಿ. ಮತ್ತು ನೈಟಿಗೆ ಏನಾದರೂ ಮಾಡಬೇಕು. ಸ್ವಲ್ಪ ಆಚೆ ಹೋಗಿ ಬಂದ್ಬಿಟ್ಟು ಆಮೇಲೆ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಈಗೇನು ಮಾಡಿಲ್ಲ. ಈಗ ಹೋಗ್ಬಿಟ್ಟು ಬಂದು ಅಡುಗೆ ಸ್ಟಾರ್ಟ್ ಮಾಡ್ಕೊತೀನಿ. ಫ್ರೆಂಡ್ಸ್, ರೆಡಿಯಾಗಿ ಹೊರಟ್ವಿ ನಾನು ನನ್ನ ಮಕ್ಕಳ ಜೊತೆಲಿ. ಇವಾಗ ನಡ್ಕೊಂಡೇ ಹೋಗ್ತಾಯಿದ್ದೀವಿ. ಸಂಜೆ 7 ಗಂಟೆ ಆಗಿದೆ. ಈಗ ಹೋಗ್ತಾಯಿದ್ದೀವಿ. ಅಡುಗೆ ಎಲ್ಲ ಏನು ಮುಗಿಸ್ಕೊಂಡಿಲ್ಲ ಅಲ್ವಾ, ಬೇಗ ಹೋಗಿ ಬಂದ್ಬಿಟ್ಟು ಮಾಡಿಬಿಡೋಣ ಅಂದ್ಬಿಟ್ಟು ಹೊರಟಿದ್ದೀನಿ. ನನ್ನ ಮಗಳು ನೋಡಿ ನಡ್ಕೊಂಬರ್ತಾಯಿದ್ದಾರೆ. ಆಗಲ್ಲ ನಡ್ಕೊಂಬರೋಕ್ಕವ್ರಿಗೂ, ರೂಢಿ ಇಲ್ಲ ಅಲ್ವಾ, ಅದಕ್ಕೆ ಹಂಗೆ ನಡ್ಕೊಂಬಂದ್ವಿ. ಇನ್ನು ನಮ್ಮ ಮನೆಯಿಂದ ಅಂಗಡಿಗೆ ಒಂದು 15 ನಿಮಿಷ 20 ನಿಮಿಷ ಆಗುತ್ತೆ. ಹಂಗೆ ಬಂದ್ವಿ. ಅಂಗಡಿಗೆ ಬಂದ್ಬಿಟ್ಟು ನಮ್ಮ ಮಗಳಿಗೆ ಸೈಜ್ ನೋಡ್ತಿದ್ರು. ಅವಳಿಗೆ ಸೈಜ್ ಸಿಗ್ತಾ ಇರಲಿಲ್ಲ, ಚಿಕ್ಕವಳಿಗೆ. ದೊಡ್ಡವಳಿಗೆ ಸಿಕ್ಕಿತ್ತು, ಚಿಕ್ಕವಳಿಗೆ ಸೈಜ್ ಸಿಗ್ತಾ ಇರಲಿಲ್ಲ. ಅದನ್ನೇ ಹುಡುಕಿ ತೆಗಿತಾಯಿದ್ರು. ನಾವು ಯಾವಾಗೂ ರೆಗ್ಯುಲರಾಗಿ ಈ ಅಂಗಡಿಲೇ ಇಸ್ಕೊಳ್ಳೋದು. ಎಲ್ಲ ತಗೊಂಡು ಮತ್ತೆ ಹೊರಟ್ವಿ. ಏನು ತೊಗೊಂಡಿದ್ದೀನಿ ಅಂತ ಮನೇಲಿ ತೋರಿಸ್ತೀನಿ. ಮತ್ತು ಹಂಗೆ ಬರ್ತಾ ಪಾನಿಪುರಿ ತಿಂತೀನಿ ಅಂದರು ಮಕ್ಕಳು. ಸರಿ ಆಯಿತು ಅಂದ್ಬಿಟ್ಟು ಕರ್ಕೊಂಬಂದೆ. ಇದೇ ಅಂಗಡಿಲೇ ನಾವು ಪಾನಿಪುರಿ ಗಾಡೀಲಿ ತಿನ್ನೋದು ಯಾವಾಗ್ಲೂ. ನಮ್ಮ ಯಜಮಾನ್ರು ಬಂದರೆ ಈ ಗಾಡಿ ಹತ್ರನೇ ಕರ್ಕೊಂಬರೋದು. ಅದಕ್ಕೆ ನಾನು ಇಲ್ಲೇ ಬಂದ್ಬಿಟ್ಟು ಇಬ್ರಿಗೂ ಕೊಡಿಸ್ದೆ. ಅದರಲ್ಲೇ ಪಾನಿಪುರಿ ಕೊಡಿಸ್ನಲ್ಲ, ಒಂದೊಂದು ಪೀಸ್ ತಿಂದೆ. ನಾನೇನು ಸಪ್ರೇಟಾಗಿ ತಗೊಳ್ಳಿಲ್ಲ. ನಿಮ್ಮ ಮನೆಗೆ ಹೋಗಿ ಊಟ ಮಾಡಬೇಕಲ್ಲ, ಇದೆಲ್ಲ ತಿಂದರೆ ಮನೇಲಿ ಊಟ ತಿನ್ನೋಕ್ಕಾಗಲ್ಲ ಅಂದ್ಬಿಟ್ಟು ಅವರಿಬ್ರಿಗೆ ಮಾತ್ರ ಕೊಡಿಸ್ದೆ. ಅವರೇ ತಿಂತಾ ಕೂತ್ಕೊಂಡ್ರು. ಅಲ್ಲೇನು ಸೀಟ್ ಇರೋದಿಲ್ಲ. ಈ ಥರ ದೇವಸ್ಥಾನ ಒಂದು ಇದೆ, ಅದು ನಾಗರಕಲ್ಲಿದೆಯಲ್ಲ, ಅಲ್ಲಿ ನನ್ನ ಚಿಕ್ಕ ಮಗಳು ಕೂತ್ಕೊಂಡು ತಿಂತಾಯಿದ್ಲು. ಹಂಗೆ ಪಕ್ಕದಲ್ಲಿ ಗೋಬಿ ಗಾಡಿ ಎಲ್ಲ ಇದೆ. ಅಲ್ಲಿ ಸೀಟ್ ಇಲ್ಲ ಅಂದ್ಬಿಟ್ಟು ಈ ಥರ ಇಲ್ಲಿ ಕೂತ್ಕೊಂಡು ತಿಂತಿದ್ಳು. ನನ್ನ ದೊಡ್ಡ ಮಗಳು ಕೂತ್ಕೊಳ್ಳಿಲ್ಲ, ನಾನು ಹಿಂಗೆ ನಿಂತ್ಕೊಂಡೇ ತಿಂತೀನಿ ಅಂದ್ಬಿಟ್ಟು ನಿಂತ್ಕೊಂಡ್ಳು. ಮತ್ತು ತರಕಾರಿ ಸ್ವಲ್ಪ ತಗೊಳ್ಳೋಣ ಅಂದ್ಬಿಟ್ಟು ಕ್ಯಾರೆಟ್ ಇತ್ತು, ಬೀನ್ಸ್ ತೊಗೊತಾ ಇದ್ದೆ. ಬೀನ್ಸ್ ಒಂದು ತೊಗೊಂಡೆ ಅಷ್ಟೇ, ಇನ್ನೇನು ತೊಗೊಳ್ಳಿಲ್ಲ. ತೊಗೊಂಡು ಮನೆಗೆ ಬಂದ್ವಿ. ಫ್ರೆಂಡ್ಸ್, ಅಂಗಡಿಯಿಂದ ಬಂದ್ವಿ ಇವಾಗ. ಅಲ್ಲಿಂದ ನಡ್ಕೊಂಡೇ ಬಂದ್ವಲ್ಲ, ಕಾಲೆಲ್ಲ ನೋವು ಬಂತು. ನನ್ನ ಮಗನ ತಗೊಂಡೋಗಿದ್ರೆ ಇನ್ನೂ ಆಗ್ತಿರ್ಲಿಲ್ಲ. ಅದಕ್ಕೆ ನನ್ನ ಮಗ ಇಲ್ಲ ಅಂದ್ಬಿಟ್ಟೆ ನಾನು ನನ್ನ ಮಗಳನ್ನ ಕರ್ಕೊಂಡು ಹೋದೆ. ನನ್ನ ಮಗನಿಗೆ ಬಟ್ಟೆ ತೆಗಿಲಿಲ್ಲ, ಅವನಿಗೆ ಸೈಜೆಲ್ಲ ಗೊತ್ತಾಗಬೇಕಲ್ಲ, ಚಿಕ್ಕದು ದೊಡ್ಡದಾಗುತ್ತೆ ಅಂದ್ಬಿಟ್ಟು ಅವನಿಗೇನು ಬಟ್ಟೆ ತೆಗಿಲಿಲ್ಲ. ಬಂದಮೇಲೆ ಅವನೇ ಕರ್ಕೊಂಡೋಗಿ ತಗೊಟ್ರೆ ಆಗುತ್ತೆ ಅಂದ್ಬಿಟ್ಟು ಇವಾಗ ಇವರಿಬ್ರಿಗೆ ಮಾತ್ರ ತಂದೆ. ನಾನೊಂದು ಲೆಗಿನ್ಸ್ ತೊಗೋಬೇಕಿತ್ತು, ತಗೊಂಡೆ. ನಾನೇನು ಸ್ಯಾರಿ ತೊಗೊಂಡಿಲ್ಲ. ನಾನು ಲಾಸ್ಟ್ ಟೈಮ್ ಮುಗಿಸಿದ್ದೆ, ಒಂದು 4-5 ಸ್ಯಾರಿ ಇದೆ. ಅದರಲ್ಲೇ ಯಾವುದಾದ್ರೂ ಒಂದು ವೇರ್ ಮಾಡಿಕೊಂಡ್ರೆ ಆಗುತ್ತೆ ಅಂದ್ಬಿಟ್ಟು ನಾನಿನ್ನೂ ತೊಗೊಂಡಿಲ್ಲ. ಈಗ ಯಾವ್ದು ತೊಗೊಂಡಿದ್ದೆ ನನ್ನ ಮಕ್ಕಳಿಗೆ ಅಂದರೆ, ಇದು ನಂದು ಲೆಗ್ಗಿನ್ಸು. ಗೋಲ್ಡ್ ಕಲರ್ ಇರಲಿಲ್ಲ, ಅದು ಹಳೇದಾಗಿತ್ತು. ಅದಕ್ಕೇ ಒಂದು ಗೋಲ್ಡ್ ಕಲರ್ ಲೆಗ್ಗಿನ್ಸ್ ಒಂದು ತೊಗೊಂಡೆ ಅಷ್ಟೇ. ಇದು ಟಾಪ್ಗಳು ತೊಗೊಂಡೆ ಮಗಳಿಗೆ. ಈ ಥರ ಟಾಪ್ ತೊಗೊಂಡೆ. 3 ತೊಗೊಂಡಿದ್ದೀನಿ ನನ್ನ ಮಗಳಿಗೆ, ದೊಡ್ಡವಳಿಗೆ. ಈ ಥರದ್ದೇ ತೊಗೊಂಡೆ. ಅವಳು ಬೇರೆ ಥರದಲ್ಲಿ ನೋಡಿದ್ದೆ, ಅವಳು ಇದೇ ಬೇಕು ಅಂದಳು. ಅದಕ್ಕೆ ಇದು ಟಾಪು ಲೆಗ್ಗಿನ್ಸ್ ಮೇಲೆ ಹಾಕ್ಕೊಂಬೋದೆಲ್ಲ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ನೋಡಿ ಈ ಥರ ತೊಗೊಂಡಿದ್ದೀನಿ. ಚೆನ್ನಾಗಿದೆ ಕಲರು. 3 ಟಾಪು ದೊಡ್ಡವಳಿಗೆ, 3 ಟಾಪ್ ಚಿಕ್ಕವಳಿಗೆ ತೊಗೊಂಡಿದ್ದೀನಿ.
ಅವರಿಗೆ ಇಷ್ಟಪಟ್ಟರು, ಅದಕ್ಕೆ ಈ ಥರದ್ದೇ ತಗೊಂಡಿದ್ದೀನಿ. ಚೆನ್ನಾಗಿದೆ. ನನಗೆ ಇದು ನನ್ನ ಚಿಕ್ಕ ಮಗಳಿಗೆ ಇಬ್ಬರಿಗೂ ಇದು ಒಂದೇ ಕಲರ್. ಇದು ಬ್ಲ್ಯಾಕ್ ಮಾತ್ರ ಒಂದೇ ಥರ ಇದೆ, ಮಿಕ್ಕಿದ್ದು ಬೇರೆ ಬೇರೆ ಇದೆ. ಇವಳಿಗೆ ಚಿಕ್ಕವಳಿಗಿದು ಬ್ಲ್ಯಾಕ್ ಕಲರು, ಮತ್ತು ಇದೊಂದು ಗ್ರೇ ಕಲರು. ಇದು ಚೆನ್ನಾಗಿದೆ. ಲೆಗ್ಗಿನ್ಸ್ ಮೇಲೆ ಹಾಕ್ಬೋದು, ಅದು ಇಲ್ಲಾಂದರೆ ಜೀನ್ಸ್ ಮೇಲೆ ಹಾಕ್ಬೋದು, ಚೆನ್ನಾಗಿ ಕಾಣಿಸುತ್ತೆ. ಅವಳಿಗೆ ಇಷ್ಟ ಆಯಿತು ಅಂದ್ಬಿಟ್ಟು ಇದು ತಗೊಂಡೆ. ಇದೊಂದು ಮೆಂತ್ಯ ಕಲರು, ಇದು ತುಂಬ ಚೆನ್ನಾಗಿದೆ. ಚಿಕ್ಕ ಮಕ್ಕಳಿಗೆ ಎಷ್ಟು ಚೆನ್ನಾಗಿ ಸಿಗುತ್ತೆ. ಲೆಗ್ಗಿನ್ಸು ಇಲ್ಲಾಂದರೆ ಜೀನ್ಸ್ ಯಾವ್ದಾರ ವೇರ್ ಮಾಡ್ಬೋದು. ಇಷ್ಟೇ ತೊಗೊಂಡಿದ್ದು. ಲೆಗ್ಗಿನ್ಸ್ ಎಲ್ಲ ಇದೆ, ಮತ್ತು ಆನ್ಲೈನಲ್ಲಿ ಬುಕ್ ಮಾಡಿದ್ದೆ ಲೆಗ್ಗಿನ್ಸ್ನ, ಅದು ತರಿಸ್ಕೋಬೇಕು. ಇಷ್ಟೇ ಫ್ರೆಂಡ್ಸ್, ಇನ್ನೇನು ಬಟ್ಟೆ ತೊಗೊಂಡಿಲ್ಲ. ನನ್ನ ಮಗನಿಗೆ ಅವನು ಊರಿಂದ ಬಂದಾಗ ಕರ್ಕೊಂಡೋಗಿ ತೊಗೊಂಬರೋಣ ಅಂದ್ಬಿಟ್ಟು ಅವ್ನಿಗೇನು ತೊಗೊಳ್ಲಿಲ್ಲ. ಬಂದಮೇಲೆ ನಮ್ಮ ಹಸ್ಬೆಂಡ್ ಜೊತೆಲಿ ಹೋಗಿ ಕೊಡ್ತೀನಿ. ಇನ್ನು ಹಬ್ಬ ಇನ್ನೂ 1 ವೀಕ್ ಇದೆಯಲ್ಲ, ಹೋಗಿ ತಂದುಕೊಟ್ರೆ ಆಗುತ್ತೆ. ನೈಟ್ ಅಡುಗೆ ಮಾಡ್ಕೋಬೇಕು. ನಮ್ಮ 3 ಜನಕ್ಕೆ ಅಲ್ವಾ, ರೈಸ್ ಮಾಡಿಕೊಂಡು ಎಗ್ ರೈಸ್ ಥರ ಮಾಡ್ಕೊಬಿಡೋಣ ಅಂದ್ಬಿಟ್ಟು ಈಗ ರೈಸ್ ಇಟ್ಕೋತೀನಿ. ನಮ್ಮ ಫ್ರೆಂಡ್ಸ್ಗೆಲ್ಲ ಡ್ರೆಸ್ ಹಾಕೊಂಡು ತೋರಿಸ್ತೀನಿ ಅಂದ್ಬಿಟ್ಟು ನನ್ನ ಮಕ್ಕಳಿಬ್ರು ಈ ಥರ ಹಾಕ್ಕೊಂಡು ಬಂದು ರೆಡಿಯಾಗಿ ತೋರಿಸ್ತಾಯಿದ್ರು. ಈ ಥರ ಟಾಪ್ ತೊಗೊಂಡಿದ್ರಲ್ಲ, ಅದಕ್ಕೆ ಹಾಕಿ ತೋರಿಸ್ತೀನಿ ಅಂದ್ಬಿಟ್ಟು ಹಾಕ್ಬಿಟ್ಟು ತೋರಿಸ್ತಾಯಿದ್ರು ಇವರಿಬ್ರು. ಅವ್ರದ್ದೆಲ್ಲ ಫ್ಯಾಷನ್ ಶೋ ಆದಮೇಲೆ ಮತ್ತೆ ನಾನು ನೈಟಿಗೆ ಸಿಂಪಲ್ಲಾಗಿ ಎಗ್ ರೈಸ್ ಮಾಡ್ಕೊಬಿಡೋಣ ಅಂದ್ಬಿಟ್ಟು ಇವತ್ತು ತರಕಾರಿ ಇತ್ತಲ್ಲ, ತರಕಾರಿ ಹಾಕ್ಬಿಟ್ಟು ಎಗ್ ರೈಸ್ ಮಾಡೋಣ ಅಂದ್ಬಿಟ್ಟು ಬೀನ್ಸು ಕ್ಯಾರೆಟ್ ಎಲ್ಲ ಈ ಥರ ಕಟ್ ಮಾಡಿ ಇಟ್ಕೊಂಡೆ. ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ನನ್ನ ಮಗಳು ಕಟ್ ಮಾಡಿಕೊಡ್ತೀನಿ ಅಂದ್ಲು. ಬೇಡ, ನೀನು ಡ್ರೆಸ್ಸೆಲ್ಲ ಹಾಕ್ಕೊಂಡು ನೋಡ್ತಿದ್ರಲ್ಲ, ಅದು ಎತ್ತಿಟ್ಕೊಳ್ಳಿ ಅಂದ್ಬಿಟ್ಟು ಬಿಟ್ಟೆ. ಅವರೇ ನೀಟಾಗಿ ಮಡ್ಚಿಟ್ಕೊತಾರೆ. ನಾನು ತರಕಾರಿ ಕಟ್ ಮಾಡ್ಕೊಂಬಿಡೋಣ ಅಂದ್ಬಿಟ್ಟು ಬೇಗ ಬೇಗ ಮಾಡಿಕೊಂಡೆ. ಅಂಗಡಿಯಿಂದ ಬಂದಿದ್ದು ಸ್ವಲ್ಪ ಲೇಟ್ ಆಯಿತು, ಅದಕ್ಕೆ ಫಸ್ಟು ತರಕಾರಿ ಎಲ್ಲ ಕಟ್ ಮಾಡಿ ಇಟ್ಕೊಂಬಿಟ್ರೆ ಎಗ್ ರೈಸ್ ಮಾಡ್ಕೊಳ್ಳೋಕ್ಕೆ ಈಸಿ ಆಗುತ್ತೆ ಅಂದ್ಬಿಟ್ಟು ಎಲ್ಲ ಈ ಥರ ನೀಟಾಗಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡೆ. ಮೊಟ್ಟೆನೂ ಆವಾಗಲೇ ತರಿಸಿಟ್ಕೊಂಡಿದ್ದೆ, ಇರಲಿಲ್ಲ ಮೊಟ್ಟೆ. ತರಿಸಿಟ್ಕೊಂಡು ತರಕಾರಿ ಎಲ್ಲ ಫಸ್ಟ್ ಕಟ್ ಮಾಡಿ ಇಟ್ಕೊಂಡ್ಬಿಡ್ತೀನಿ. ಆಮೇಲೆ ಎಗ್ ರೈಸ್ ಮಾಡ್ಕೊಳ್ಳೋಕ್ಕೆ ರೈಸ್ಗೆ ಇಟ್ಕೊಬೇಕು. ಇನ್ನು ರೈಸ್ಗೆ ಇಟ್ಕೊಂಡಿರಲಿಲ್ಲ, ಅಂಗಡಿಯಿಂದ ಬಂದು ಹಂಗೆ ಸಾಕಾಗಿತ್ತಲ್ಲ, ಹಂಗೆ ಕೂತ್ಕೊಂಡು ತರಕಾರಿ ಕಟ್ ಮಾಡಿ ಇಟ್ಕೊಂಡು ಅಡುಗೆ ಮನೆಯೂ ಇನ್ನೂ ಕ್ಲೀನ್ ಮಾಡ್ಕೊಂಡಿರಲಿಲ್ಲ, ಹಂಗೆ ಬಿಟ್ಟೋಗಿದ್ದೆ ನಾನು. ಬಿಟ್ಟೋಗ್ಬಿಟ್ಟು ಈಗ ಬಂದು ಫಸ್ಟ್ ತರಕಾರಿ ಕಟ್ ಮಾಡ್ಕೊಂಡು ಕ್ಲೀನ್ ಮಾಡ್ಕೋಬೇಕು. ನನ್ನ ಮಕ್ಕಳು ನೋಡಿ ಈ ಥರ ಹರಡಿಟ್ಕೊಂಬಿಟ್ಟವ್ರೆ ಮನೆಯೆಲ್ಲನೂ. ಅವಳೇ ಫುಲ್ಲು ಬಟ್ಟೆ ಎಲ್ಲ ಹರಡ್ಬಿಟ್ಟು ಮಡ್ಚ್ಕೊತಾ ಇದ್ಲು. ಅವಳು ಇಬ್ರಿಗೂ ಸಪ್ರೇಟ್ ಬೀರು ಇದೆ, ಅಲ್ಲೇ ಇಟ್ಟು ಮಡ್ಚಿಕ್ಕೋತಾರೆ ಅವರೇನೆ. ಇಬ್ಬರೇ ನೀಟಾಗಿ ಮಡ್ಚಿಕ್ಕೊತಿದ್ರು. ನಾನು ತರಕಾರಿ ಕಟ್ ಮಾಡ್ಕೊಂಬಿಟ್ಟು ಈಗ ಮತ್ತೆ ಅಡುಗೆ ಮನೆ ಕ್ಲೀನ್ ಮಾಡ್ಕೊಬೇಕು. ಅಷ್ಟೊತ್ತಿಗೆ ನಮ್ಮ ಅಮ್ಮನೂ ಬಂದಿದ್ದರು. ನಮ್ಮ ಹಸ್ಬೆಂಡ್ ಇರಲಿಲ್ವಲ್ಲ, ಅದಕ್ಕೆ ಇಲ್ಲೇ ಮನ್ಕೊಳ್ಳಿ ಅಂದ್ಬಿಟ್ಟು ಕರೆಸ್ಕೊಂಡಿದ್ದೆ. ನಮ್ಮ ಅಮ್ಮನಿಗೂ ಬಟ್ಟೆ ತಂದಿದ್ರಲ್ಲ, ಅದನ್ನೆಲ್ಲ ಇಬ್ಬರು ತೋರಿಸ್ತಾಯಿದ್ರು. ಅಜ್ಜಿ ನೋಡು ನನ್ನ ಬಟ್ಟೆ ಇದು ಅಂದ್ಬಿಟ್ಟು ಇಬ್ಬರು ತೋರಿಸ್ತಾಯಿದ್ರು ನಮ್ಮ ಅಮ್ಮನಿಗೆ. ನಮ್ಮ ಅಮ್ಮನೂ ಕೂತ್ಕೊಂಡು ಬಟ್ಟೆ ಎಲ್ಲ ನೋಡ್ತಾಯಿದ್ರು. ಆಮೇಲೆ ತರಕಾರಿ ಈರುಳ್ಳಿ ಎಲ್ಲ ಕಟ್ ಮಾಡಿ ಇಟ್ಟಿದ್ನಲ್ಲ, ಅದು ಸೈಡಲ್ಲಿ ಇಟ್ಬಿಟ್ಟು ರೈಸ್ಗೂ ಇಟ್ಕೊಂಡಿದ್ದೆ. ರೈಸ್ ಆಗಿತ್ತು. ಆಮೇಲೆ ಪಾತ್ರೆ ಫಸ್ಟ್ ತೊಳ್ಕೊಂಬಿಡೋಣ ಅಂದ್ಬಿಟ್ಟು ಪಾತ್ರೆ ತೊಳ್ಕೊತಾ ಇದ್ದೆ. ರೈಸ್ದು ವಿಷಲ್ ಇಳಿಬೇಕಲ್ಲ, ಅದನ್ನು ವಿಷಲ್ ಹಿಡ್ದಿರಲಿಲ್ಲ. ಅಷ್ಟೊತ್ತಿಗೆ ಪಾತ್ರೆ ಎಲ್ಲ ತೊಳೆದು ಇಟ್ಕೊಂಬಿಟ್ರೆ ಆಮೇಲೆ ರೈಸ್ಗೆ ತರಕಾರಿ ಎಲ್ಲ ಫ್ರೈ ಮಾಡ್ಕೊಬೇಕಲ್ಲ, ಆಮೇಲೆ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಫಸ್ಟ್ ಅಡುಗೆ ಮನೆ ಕ್ಲೀನ್ ಮಾಡ್ಕೊಳಕ್ಕೆ ಶುರು ಮಾಡಿಕೊಂಡೆ.
ಪಾತ್ರೆಗಳೆಲ್ಲ ಇದ್ದರೆ ನನಗೆ ಅಡುಗೆ ಮಾಡ್ಕೊಳಕ್ಕೆ ಇಷ್ಟ ಆಗಲ್ಲ. ಅದಕ್ಕೇ ಎಲ್ಲ ಫಸ್ಟ್ ಕ್ಲೀನ್ ಮಾಡ್ಕೊತಾ ಇದ್ದೆ. ನನ್ನ ಮಗ ಇದ್ದಿದ್ದರೆ ತೀಟೆ ಬಂದು ಮಾತಾಡ್ಸ್ಕೊಂಡು ಅಮ್ಮ ಅದು ಕೊಡು ಇದು ಕೊಡು ಅಂತ ಇರ್ತಿದ್ದ. ಅವನು ಬೆಳಗ್ಗೆ ಬರ್ತಾನೆ, ಅವನು ಇರಲಿಲ್ಲ. ಮಕ್ಕಳು ಮನೇಲಿಲ್ಲ ಅಂದರೆ ಎಷ್ಟು ಬೇಜಾರು. ಒಂದಿನಕ್ಕೆ ನನಗೆ ತುಂಬ ಬೇಜಾರಾಗ್ಬಿಟ್ಟಿತ್ತು. ಏನು ಬೆಳಗ್ಗೆ ಬರ್ತಾನಲ್ಲ, ನಾವು ಹೋಗ್ಬೇಕಿತ್ತು, ರಜೆ ಇದ್ದಿದ್ದರೆ ಹೋಗ್ತಿದ್ವಿ. ರಜೆ ಇಲ್ದಿರೋ ಕಾರಣ ಅವನೊಬ್ಬನ್ನೇ ಮತ್ತು ನಮ್ಮ ಹಸ್ಬೆಂಡ್ನ ಕಳಿಸಿದ್ದು. ಬೆಳಗ್ಗೆ ಬರ್ತಾರಲ್ಲ, ಬಂದಾಗ ವಿಡಿಯೋದಲ್ಲಿ ತೋರಿಸ್ತೀನಿ. ಅವನು ತುಂಬ ದಿನ ಆಗಿತ್ತು ಈ ಥರ ಒಬ್ಬನೇ ಹೋಗಿ ತುಂಬ ದಿನ ಆಗಿತ್ತು. ನನ್ನ ಜೊತೆಲಿ ಯಾವಾಗಲೂ ಬರ್ತಾಯಿದ್ದಿದ್ದವನು. 1 ವರ್ಷನೇ ಆಗಿತ್ತು ಈ ಥರ ನಾನು ಬಿಟ್ಟು ಊರಿಗೆ ಹೋಗಿದ್ದಿದ್ದು. ಈಗೇನು 1 ದಿನ 2 ದಿನ ಅಲ್ವಾ ಬಂದ್ಬಿಡ್ತಾನೆ ಅಂದ್ಬಿಟ್ಟು ಅವರಿಬ್ರು ಟಿ ವಿ ನೋಡ್ಕೊಂಡು ಕೂತಿದ್ರು. ನಮ್ಮಮ್ಮ ಬಂದಿದ್ರಲ್ಲ, ಅವ್ರ ಜೊತೆಲಿ ಮಾತಾಡಿಕೊಂಡು ನಾನು ಈ ಕಡೆ ಎಲ್ಲ ಅಡುಗೆ ಮನೆ ಕ್ಲೀನ್ ಮಾಡಿಕೊಂಡು ಎಗ್ ರೈಸ್ಗೆಲ್ಲ ರೆಡಿ ಮಾಡ್ಕೊಂಡು ಇಟ್ಟಿದ್ನಲ್ಲ ಫಸ್ಟೇ. ಇವೆಲ್ಲ ಫ್ರೈ ಮಾಡ್ಕೊತಾ ಇದ್ದೆ. ನಮ್ಮ 3 ಜನಕ್ಕೆ ಅಲ್ವಾ, ನಮ್ಮಮ್ಮ ಅಲ್ಲೇ ತಿಂದು ಬಂದಿರ್ತಾರೆ, ಅಂದರೂ ಅವ್ರಿಗೂ ಸ್ವಲ್ಪ ಸೇರಿಸಿ ಮಾಡ್ತಾಯಿದ್ದೀನಿ. ಇವರೆಲ್ಲ ಫ್ರೈ ಮಾಡಿಕೊಂಡು ಆಮೇಲೆ ತರಕಾರಿ ಸ್ವಲ್ಪ ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ. ತರಕಾರಿ ಎಲ್ಲ ಏನು ಜಾಸ್ತಿ ಬೆಂದಿಲ್ಲ ಅಂದರೂ ಪರವಾಗಿಲ್ಲ. ಕ್ಯಾಪ್ಸಿಕಮ್ಮು ಮತ್ತು ಕ್ಯಾರೆಟು ಬೀನ್ಸ್ ಅಷ್ಟೇ ಹಾಕ್ಕೊಂಡಿದ್ದೀನಿ, ಬೇರೆ ಏನು ತರಕಾರಿ ಹಾಕ್ಕೊಂಡಿಲ್ಲ. ಕೋಸು ಅದೆಲ್ಲ ಏನು ಹಾಕ್ಕೊಂಡಿಲ್ಲ. ಇದೆಲ್ಲ ಫ್ರೈ ಆದಮೇಲೆ ಮೊಟ್ಟೆ ಒಂದು 6 ಮೊಟ್ಟೆ ತರಿಸಿಟ್ಕೊಂಡಿದ್ದೆ. ಅದನ್ನೆಲ್ಲ ಈ ಥರ ಒಡೆದು ಹಾಕ್ಕೊತಾ ಇದ್ದೀನಿ. ಫಸ್ಟೇ ಒಡೆದಿಟ್ಕೊಂಡಿರಲಿಲ್ಲ ಮೊಟ್ಟೆನ, ಹಂಗೆ ಅಲ್ಲೇ ಬಾಣಲಿಗೆ ಈ ಥರ ಒಡೆದೇ ಹಾಕ್ಕೊತಾ ಇದ್ದೀನಿ. ಎಲ್ಲ ಮೊಟ್ಟೆ ಎಲ್ಲ ಒಡೆದು ಹಾಕಿದೆ. ತರಕಾರಿ ಫ್ರೈ ಆಗಿತ್ತಲ್ಲ, ಅದಕ್ಕೆ ಮೊಟ್ಟೆ ಎಲ್ಲ ಒಡೆದು ಹಾಕಿ ಅದನ್ನ ಒಂದು 2 ನಿಮಿಷ ಚೆನ್ನಾಗಿ ಫ್ರೈ ಮಾಡಿಕೊಂಡು ಆಮೇಲೆ ಸ್ವಲ್ಪ ಉಪ್ಪು ಹಾಕ್ಕೊಬೇಕಿತ್ತು. ಫಸ್ಟೇ ಹಾಕಿರಲಿಲ್ಲ. ಮೊಟ್ಟೆ ಒಡೆದು ಹಾಕಿದ್ಮೇಲೆ ಉಪ್ಪು ಹಾಕ್ಕೊತೀನಿ. 6 ಮೊಟ್ಟೆ ತೋರಿಸ್ಕೊಂಡಿದ್ದೆ. ನಮಗೆ 3 ಜನಕ್ಕಲ್ವಾ, 6 ಮೊಟ್ಟೆ ಆದರೆ ಸಾಕಾಗುತ್ತೆ ಅಂದ್ಬಿಟ್ಟು. ಹಿಂದೆಗಡೆ ಮಕ್ಕಳು ಗಲಾಟೆ. ಇಬ್ಬರು ಮನೇಲೇ ಇದ್ರಲ್ಲ, ನಮ್ಮಮ್ಮನ ಜೊತೆ ಆಟ ಆಡ್ಕೊಂಡಿದ್ರಲ್ಲ, ಸೌಂಡ್ ಮಾಡ್ತಾಯಿದ್ರು. ಸರಿ ಅಂದ್ಬಿಟ್ಟು ಇನ್ನೇನು ಅವ್ರಿಗೂ 2 ತಿಂಗಳು ಲೀವ್ ಸಿಗುತ್ತೆ. ಅವರು ಹೋಗ್ತೀನಿ ಅಂತ ಅವರೇ. ನಮ್ಮ ಅಕ್ಕನೂ ಕಳಿಸೋ ಅಂದ್ಲು, ಅವ್ರ ಜೊತೆಲೆ ಊರಿಗೆ ಕಳಿಸ್ತೀನಿ. ನಾನು ನೋಡ್ಬೇಕು, ನಾವು ಹೋಗ್ಬೇಕು. ನಾವು ಚಿಕ್ಕಪ್ಪ ದೇವ್ರು ಮಾಡ್ತೀನಿ ಅಂತ ಇದ್ದರು, ಬಾ ಅಂತ ಹೇಳಿದ್ದಾರೆ. ನೋಡಿ, ನಮ್ಮ ಅತ್ತೆಯೂ ಬರ್ತಾರಲ್ಲ ಈ ಊರಿಂದ, ಬಂದರೆ ನಾನು ಬರೋಣ. ತುಂಬ ದಿನ ಆಗಿತ್ತಲ್ಲ ಅಂತ ಅಂದ್ಕೊಂಡಿದ್ದೀನಿ. ಹೋಗ್ಬೇಕು ನಾನು ಊರಿಗೆ. ತುಂಬ ದಿನ ಆಗಿತ್ತು, 1 ವರ್ಷನೇ ಆಗಿತ್ತು ನಾನು ಊರಿಗೆ ಹೋಗಿ ಬಂದು. ದೇವ್ರು ಮಾಡ್ತಾಯಿದ್ದಾರೆ, ಅವರು ಮರಿ ಹೊಡಿತಾರೆ, ಅದಕ್ಕೋಸ್ಕರ ಬಾ ಅಂತ ಹೇಳಿದ್ದಾರೆ. ಯುಗಾದಿ ಆದಮೇಲೆ ಹೋಗ್ಬಿಟ್ಟು ಬರೋಣ ಅಂತ ಅಂದ್ಕೊಂಡಿದ್ದೀವಿ ಮನೆಯವರೆಲ್ಲ. ಮೊಟ್ಟೆ ಎಲ್ಲ ಈ ಥರ ಎಲ್ಲ ಫ್ರೈ ಮಾಡ್ಕೊಂಡಿದ್ದಾಯಿತು. ಇದಕ್ಕೆ ರೈಸ್ ಹಾಕ್ಕೊತಾ ಇದ್ದೀನಿ. ರೈಸು ಕಮ್ಮಿನೇ ಮಾಡ್ಕೊಂಡಿದ್ದೆ, ಜಾಸ್ತಿ ಏನು ಮಾಡ್ಕೊಂಡಿಲ್ಲ. ನಾಳೆ ಗುರುವಾರ ಅಲ್ವಾ, ಮತ್ತು ಎಗ್ ರೈಸ್ ಮಿಕ್ಕಿದ್ರೆ ಯಾರೂ ತಿನ್ನೋದಿಲ್ಲ. ಅದಕ್ಕೋಸ್ಕರ ಈ 1 ಟೈಮ್ಗೆ ಎಷ್ಟು ಬೇಕಾಗುತ್ತೋ ಅಷ್ಟೇ ಮಾಡಿಟ್ಕೊಂಡಿದ್ದೆ. ನಮ್ಮಮ್ಮನಿಗೂ ಸ್ವಲ್ಪ ಅದನ್ನು ಹಾಕ್ಕೊಡೋಣ ಅಂದ್ಬಿಟ್ಟು, ತಿನ್ನಲ್ಲ ಅಂದರೂ ಬಲವಂತ ಮಾಡಿ ಹಾಕ್ಕೊಡ್ಬೇಕು. ಅವರು ಸ್ವಲ್ಪ ತಿಂದಿರ್ತಾರೆ ಅಷ್ಟೇ. ಅವರು ಬೇಗನೆ ಬಂದಿದ್ದರು, ಅದಕ್ಕೆ ಜಾಸ್ತಿನೇ ಮಾಡ್ಕೊಂಡಿದ್ನಲ್ಲ. ಇಷ್ಟೊಂದು ಉಳ್ಕೊಂಬಿಡುತ್ತೆ ಬೆಳಗ್ಗೆ ಆದರೆ, ಯಾರೂ ತಿನ್ನಲ್ಲ ಅಂದ್ಬಿಟ್ಟು ಅವ್ರಿಗೂ ಒಂದು ಸ್ವಲ್ಪ ಹಾಕ್ಕೊಟ್ಟೆ. ಫಸ್ಟು ನನ್ನ ಮಗಳಿಗೆ ಹಾಕ್ಕೊಟ್ಬಿಡ್ತೀನಿ. ಅವಳು ಹೊಟ್ಟೆ ಹಸಿ ಅಂತ ಇದ್ಲು, ಅಲ್ಲಿ ಪಾನಿಪುರಿ ತಿಂದಿದ್ಲು, ಅಂದ್ರೂ ಹೊಟ್ಟೆ ಹಸಿ ಬೇಗ ಹಾಕ್ಕೊಡು ಅಂತಿದ್ಲಿಲ್ಲ. ಫಸ್ಟ್ ಅವಳಿಗೆ ಹಾಕ್ಕೊಟ್ಬಿಟ್ಟು ಆಮೇಲೆ ನಮ್ಮ ಅಮ್ಮಂಗೆ ಹಾಕ್ಕೊಟ್ಟೆ. ನಮ್ಮಮ್ಮ ಎಲೆ ಅಡಿಕೆ ಎಲ್ಲ ತಿಂತಾರಲ್ಲ, ಅದಕ್ಕೆ ಬಾಯಿ ಖಾರ ಆಗುತ್ತೆ ಅಂತ ಬೇಡ ಅಂತಿದ್ರು, ಸ್ವಲ್ಪ ಖಾರನೇ ಮಾಡಿದ್ದೆ. ಅದನ್ನು ತಿನ್ನು ಅಂದ್ಬಿಟ್ಟು ಸ್ವಲ್ಪ ಹಾಕ್ಕೊಟ್ಟೆ. ನನ್ನ ಮಗಳು ಬೆಳಗ್ಗೆ ಉಪ್ಪಿಟ್ಟು ಮಾಡಬೇಕಲ್ಲ, ಅದಕ್ಕೆ ತರಕಾರಿ ಕಟ್ ಮಾಡೋಕೆ ಕೊಟ್ಟಿದ್ದೆ. ನನ್ನ ಮಗಳ ಕೈಲಿ ಮಾಡಿಕೊಡ್ತಾಳೆ ಅವಳು. ಹೆಲ್ಪ್ ಏನಾನ ಬೇಕಂದರೆ ಈ ಥರ ಮಾಡಿಕೊಡ್ತಾಳೆ.
ನನಗೆ ಫ್ರೀ ಏನಾನ ಬೇರೆ ಕೆಲಸ ಏನಾನ ಮಾಡ್ಕೊಂಡಿರ್ತೀನಿ ಅಂದರೆ ಈ ಥರ ಈರುಳ್ಳಿ ಕಟ್ ಮಾಡೋದು, ತರಕಾರಿ ಕಟ್ ಮಾಡೋದು ಏನಾದರೂ ಮಾಡಿಕೊಡು ಅಂದರೆ ಮಾಡಿಕೊಡ್ತಾಳೆ. ನನಗೂ ಸ್ವಲ್ಪ ಫ್ರೀ ಆಗುತ್ತಲ್ಲ, ಬೆಳಗ್ಗೆಗೆ ಬೇಗ ಎದ್ದು ಬೇರೆ ಬೇರೆ ಕೆಲಸ ಮಾಡ್ಕೊಳ್ಳೋದಿರುತ್ತೆ ಅಂದ್ಬಿಟ್ಟು ಏನಾದರೂ ಕೆಲಸ ಇದ್ದರೆ ಮಾಡಿಸ್ಕೊತೀನಿ. ಊಟ ಎಲ್ಲ ಮಾಡಿಕೊಂಡು ಮತ್ತೆ ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿ ಇಟ್ಕೊಂಡೆ. ಮಕ್ಕಳು ಇನ್ನೂ ತಿಂದಿರಲಿಲ್ವಲ್ಲ, ಅದಕ್ಕೆ ಇನ್ನೂ ನಮ್ಮಮ್ಮಂಗೆ ಹಾಸ್ ಕೊಟ್ಟಿರಲಿಲ್ಲ. ಅವ್ರದ್ದು ಊಟ ಆದಮೇಲೆ ಅವ್ರಿಗೆ ಹಾಸ್ ಕೊಡಬೇಕು, ಆಮೇಲೆ ಮಲ್ಕೊತಾರೆ. ಆಮೇಲೆ ನಾನು ಬೆಳಗ್ಗೆ ಒಗೆದಿಟ್ಕೊಂಡಿದ್ದೆ ಬಟ್ಟೆಗಳನ್ನೆಲ್ಲ, ಅದನ್ನು ಮಡ್ಚೋಕ್ಕೆ ಟೈಮ್ ಇರಲಿಲ್ಲ. ಸರಿ ಊಟ ಆದಮೇಲೆ ಟೈಮ್ ಇತ್ತಲ್ಲ, ಅದಕ್ಕೆ ಮಡ್ಚಿಟ್ಕೊಂಬಿಡೋಣ ಅಂದ್ಬಿಟ್ಟು ಮಡ್ಚಿಟ್ಕೊತಾ ಇದ್ದೆ. ಎಲ್ಲ ತಂದು ಈ ಥರ ಹಾಕ್ಬಿಟ್ಟಿರ್ತೀನಿ ಮಂಚದ ಮೇಲೆ ಒಗೆದಿರೋನ, ಒಣಗಿದ್ಮೇಲೆ ಆಮೇಲೆ ಟೈಮ್ ಆದಾಗ ಮಡ್ಚಿಟ್ಕೊಳ್ಳೋಕೆ ಸರಿಯಾಗುತ್ತೆ ಅಂದ್ಬಿಟ್ಟು ಎಲ್ಲ ಮಡ್ಚಿಟ್ಬಿಟ್ಟು ಬೀರಿಗೆ ಎತ್ತಿಟ್ಬಿಡ್ಬೇಕು ಈಗಲೇ. ಬೆಳಗ್ಗೆ ಅಂದರೆ ಟೈಮ್ ಆಗುತ್ತೆ. ಇವಾಗ ಸ್ವಲ್ಪ ಫ್ರೀ ಇದ್ದೀನಿ, ಮತ್ತು ಇನ್ನೂ ಟೈಮ್ ಇತ್ತು, ಅದಕ್ಕೋಸ್ಕರ ಎಲ್ಲ ಕ್ಲೀನಾಗಿ ಮಡ್ಚಿಟ್ಕೊಂಡು ಎತ್ತಿಟ್ಬಿಡ್ತೀನಿ ಈಗಲೇ. ಬೆಳಗ್ಗೆ ನನ್ನ ಮಗನೂ ಬರ್ತಾನಲ್ಲ, ಆವಾಗ ಇನ್ನೂ ಸ್ವಲ್ಪ ಕೆಲಸ ಜಾಸ್ತಿ ಇರುತ್ತೆ. ಊರಿಂದ ತಂದಿರೋ ಬಟ್ಟೆ ಎಲ್ಲ ಇರ್ತವೆ, ಮತ್ತು ಅವನ್ನೆಲ್ಲ ಒಕ್ಕೋಬೇಕು. ಅವೆಲ್ಲ ಅಲ್ಲಿಂದ ತಂದಿರೋವು ಜಾಸ್ತಿ ಇರ್ತವೆ. ಇವತ್ತು ಬಿಚ್ಚಾಕಿರೋದಿರುತ್ತೆ, ಮತ್ತು ನಾಳೆದು ನನ್ನ ಮಕ್ಕಳು ಡೈಲಿ ಒಗಿತಿದ್ರೆ ಮನೇಲಿ ಬಟ್ಟೆ ಮುಗಿಯಲ್ಲ ಫ್ರೆಂಡ್ಸ್. ಬಟ್ಟೆ ಡೈಲಿ ಒಗಿತಾನೆ ಇರಬೇಕು. ನೋಡೋಣ, ನಾನೇನಾನ ಕೆಲ್ಸಕ್ಕೆ ಏನಾದರೂ ಹೋದರೆ ಮಿಷಿನ್ ತಗೊಬೇಕು ಅಂದ್ಕೊಂಡಿದ್ದೀನಿ. ನೋಡೋಣ, ನನ್ನ ಕೈಯಲ್ಲಾದರೆ ತಗೊತೀನಿ, ಇಲ್ಲ ಯಾವಾಗ ಆಗುತ್ತೋ ನೋಡೋಣ, ತಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ನಮ್ಮ ಹಸ್ಬೆಂಡ್ ಕೈಲಂತೂ ಈಗ ತಕ್ಕೊಡೋಕ್ಕಾಗಲ್ಲ, ಅವ್ರಿಗೆ ಪ್ರಾಬ್ಲಮ್ ಇದೆ ತುಂಬ. ಅದಕ್ಕೋಸ್ಕರ ನಾನೇ ಕೆಲ್ಸಕ್ಕೆ ಹೋದರೆ ತಗೊಳ್ಳೋಣ ಅಂದ್ಕೊಂಡಿದ್ದೀನಿ. ಫ್ರೆಂಡ್ಸ್, ಬಟ್ಟೆ ಎಲ್ಲ ಮಡಿಸಿ ಎತ್ತಿಟ್ಟೆ. ಈಗ ನಿದ್ದೆ ಮಾಡಬೇಕು. ನನ್ನ ಮಗ ಇಲ್ಲ ಇವಾಗ, ನನ್ನ ಮಗಳೇ ನನ್ನ ಜೊತೆಲಿ ಮಲ್ಕೊತಾ ಇದ್ದಾಳೆ. ಅವನು ಇಲ್ವಲ್ಲ, ನೈಟ್ ಎದ್ದು ಹಾಲು ಕುಡಿಯೋನು. ಈಗ ಅದೆಲ್ಲ ಏನು ಹಾಲು ಕಾಯಿಸ್ಕೊಂಡಿಲ್ಲ ಅವನಿಗೆ, ಬೆಳಗ್ಗೆ ಬರ್ತಾನೆ. ಅದಕ್ಕೇ ಇವಳು ನನ್ನ ಜೊತೆಲೆ ಮಲ್ಕೊತೀನಿ ಅಂತ ಬಂದು ಮಲಗಿದ್ದಾಳೆ. ನಮ್ಮ ದೊಡ್ಡ ಮಗಳು ನಮ್ಮಮ್ಮನ ಜೊತೆ ಮಲಗಿದ್ದಾಳೆ. ಫ್ರೆಂಡ್ಸ್, ಇಷ್ಟೇ ಇವತ್ತಿನ ಲಾಗ್, ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ, ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್ ಫ್ರೆಂಡ್ಸ್.